ಎಲ್ಲ ಸಮುದಾಯದವ್ರಿಗೂ ಉದ್ಧಾರ ಆಗ್ಲಿ ಅಂದ್ಬಿಟ್ಟು ಬೆಂಗಳೂರನ್ನು ಕಟ್ಟಿದ್ದು. ಮೊದಲು ಬೆಂಗಳೂರು ಇದ್ದಿದ್ದು ಬರೀ ಕಾಡು ಇದ್ದಿದ್ದು. ಅಲ್ಲಿ ಹೆಂಗೆ ಅವ್ರಿಗೆ ಬಂತಪ್ಪ ಇದ್ರೆ ಇದೆ ಬೇಟೆಗೆ ಬಂದಿರ್ತಾರೆ. ಯಲಹಂಕದಿಂದ ಅವರು ಬೇಟೆಗೆ ಬಂದಿರ್ತಾರ. ಕಬ್ಬನ್ ಪಾರ್ಕ್ ಕಡೆ ಫಾರೆಸ್ಟ್ ಇದ್ದಿದ್ದ. ಅಲ್ಲಿ ಮಲ ಒಂದು ಹಾವುಗಳೆಲ್ಲ ಇರ್ತಾವಂತೆ. ಹಾವುಗಳಿದ್ದಾಗ ಈ ಮಲನೇ ಆಟಾಡ್ಸ್ಕೊಂಡು ಹೋಗ್ತಾ ಇತ್ತಂತೆ ಹಾವುಗಳನ್ನ. ಆಗ ಅವ್ರಿಗೆ ಆ ಕಾನ್ಸೆಪ್ಟ್ ಬಂದು ಕೆಂಪೇಗೌಡರಿಗೆ ಈ ನೆಲದಲ್ಲಿ ಏನೋ ಇದೆ ಅಂದ್ಬಿಟ್ಟು ಯಲಹಂಕದಿಂದ ಬಂದು ಇಲ್ಲಿ ಆವಾಗೆ ಪ್ರತಿಯೊಂದು 4 ದಿಕ್ಕಲ್ಲೂ 4 ಬಾಗಿಲು ಕಟ್ಟಿ ಎಲ್ಲ ವ್ಯವಸ್ಥಿತವಾಗಿ ನಗರದ ಪೇಟೆ, ಬಲೆಪೇಟೆ, ಚಿಕ್ಕಪೇಟೆ, ಇವತ್ತೆಲ್ಲ ವ್ಯಾಪಾರಸ್ಥರು ಏನೇನು ಇದ್ದಾರೋ ಪ್ರತಿಯೊಂದು ಕೊರಗಪೇಟೆ, ಮತ್ತೆ ರಾಗಿಪೇಟೆ, ಅರಳಪೇಟೆ, ಈ ಎಣ್ಣೆ ಎಲ್ಲ 64 ಪೇಟೆಗಳನ್ನು ಇಡೀ ಪ್ರಪಂಚದಲ್ಲೇ ಇಂತ ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ. ಅಂದ್ರೆ ಈ ಕಾಲದಲ್ಲಿ ಇಂಜಿನಿಯರ್ಗಳು ಕಟ್ಟೋದು 10-15 ದಿವಸಕ್ಕೆ ಬಿದ್ದೋಗ್ತವೆ ಬಿಲ್ಡಿಂಗ್ಗಳು. ಅಂತಹದ್ದು ಆ ಮಹಾಪ್ರಭು, ನಾಡಪ್ರಭು ಬಹಳ ವಿಜೃಂಭಣೆಯಿಂದ, ಬಹಳ ಮುಂದಾಲೋಚನೆಯಿಂದ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ಬೆಂಗಳೂರು ಕಟ್ಟಿದ್ರು. ಇವತ್ತು ಆ ನಾಡಪ್ರಭು ಕಟ್ಟಿರೋದ್ರಿಂದ ಬೆಂಗಳೂರು ಇವತ್ತು ಪ್ರಪಂಚದಲ್ಲೇ ನಂಬರ್ 1 ಸ್ಥಾನ ಪಡೆದಿದೆ. ಅಂದ್ರೆ ನಾಡಪ್ರಭು ಕೆಂಪೇಗೌಡರಿಂದ ಈ ಬೆಂಗಳೂರು ನಂಬರ್ 1 ಸ್ಥಾನ ಪಡೆದಿದೆ ಅನ್ನೋಕೆ ಹೆಮ್ಮೆ ಪಡ್ಬೇಕಾಗುತ್ತೆ. ಆದ್ರಿಂದ ಇನ್ನ ನಾಯಕರೆಲ್ಲ ಮಾತಾಡೋದಿದೆ, ಮಾತಾಡ್ಲಿ. ಮತ್ತೆ ನೆಕ್ಸ್ಟ್ ತಿಂಗಳು ಬಹಳ ತಾಲೂಕಿನಾದ್ಯಂತ ಅದೆಲ್ಲ ಅಧ್ಯಕ್ಷರು ನಮ್ಮ ತಹಸೀಲ್ದಾರ್ ಮೇಡಮ್ ತಿಳಿಸ್ಕೊಡ್ತಾರೆ. ಬಹಳ ವಿಜೃಂಭಣೆಯಿಂದ ನಾವು 5-6 ವರ್ಷ ಆಯ್ತು ಮಾಡಿ. ಮೋಸ್ಟ್ಲಿ ಹಳ್ಳಿಯಿಂದ ಪ್ರತಿ ಹಳ್ಳಿಯಿಂದ ಪಲ್ಲಕ್ಕಿಗಳು ಬರಬೇಕು. ಬಹಳ ವಿಜೃಂಭಣೆಯಿಂದ ಮಾಡೋಣ. ನಮ್ಮ ತಾಲೂಕಿನ ಶಾಸಕರು ಕೂಡ ಉತ್ಸಾಹವಾಗಿದ್ದಾರೆ. ಈ ಸಲ ಇವಕ್ಕೆ ನಾನು ಬಂದಾಗಿಂದ MLA ಆದಾಗಿಂದ ಮಾಡಲಿಲ್ಲ ಅಂದ್ಬಿಟ್ಟು, ಆದ್ರಿಂದ ಇವಾಗಿಂದಾನೇ ಹಳ್ಳಿಗಳಲ್ಲಿ ಹೇಳಿ ಪ್ರತಿ ವಿಲೇಜ್ ಇಂದ ಪಲ್ಲಕ್ಕಿಗಳು ಬರಬೇಕು. ಅವಾಗ ಈಗ ಸದ್ಯಕ್ಕೆ ಸಿಂಪಲ್ ಆಗಿ ಇವತ್ತು ಗೌರ್ಮೆಂಟ್ ಫಂಕ್ಷನ್ ಆಗಿರೋದ್ರಿಂದ ಸಿಂಪಲ್ ಆಗಿ ಮಾಡಿ ಮುಗಿಸ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಡೇಟ್ ಎಲ್ಲ ಅಧ್ಯಕ್ಷರು ಎಲ್ಲ ಕುತ್ಕೊಂಡು ತಹಸೀಲ್ದಾರ್ ಮೇಡಮ್, ಶಾಸಕರೆಲ್ಲ ಫಿಕ್ಸ್ ಮಾಡ್ತಾರ. ದಯವಿಟ್ಟು ಎಲ್ಲರೂ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನ್ನನ್ನು 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.